ಸ್ಟೈಲ್ ಹೇಳ್ಕೊಡ್ತಾರೆ, ಯಾವ ತರ ಫುಡ್ ಕನ್ಸ್ಯೂಮ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ, ಅಂಡ್ ಯಾವ ರೀತಿಯ ಜೀವನ ಶೈಲಿನ ನೀವು ನಡೆಸೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಎನ್ವೈರನ್ಮೆಂಟ್ ಅಲ್ಲಿ ನೀವು ನಿಮ್ಮ ಕಾಯಿಲೆಗಳನ್ನ ಗುಣಪಡಿಸ್ಕೋಬಹುದು ಅಂತ ಹೇಳ್ತಾರೆ. ಸೊ ಉಪ್ಪಿನ ನೀರು ಹಾಕಿ ನೀವು ಅದನ್ನ ತೊಳೆದ್ರೆ ಅಂತ ಒಂದು 2 ನಿಮಿಷ ಇಟ್ಟ ಆಲ್ಮೋಸ್ಟ್ ಅಲ್ಲಿ 50% ಡಿಸ್ಟ್ರಾಯ್ಡ್ ಆಗಿಬಿಡ್ತಾವ ಕೆಮಿಕಲ್. ಆಮೇಲೆ ಅದು ಒಂದೇ ಇನ್ನು ಉಳಿಕಿದ 50% ಹೋದ್ರು ನಮ್ಮ ಬಾಡಿ ಒಳಗೆ ಲಿವಿಂಗ್ ಯಾವ್ದು ಪ್ರಾಕೃತಿಕ ಡಯಟ್ ಹೋಗ್ತೈತಲ್ಲ ಲೇಯರ್ ಒಳಗೆ ನಮ್ಮ ಪ್ರಾಣ ಶಕ್ತಿ ಡೈಜೆಷನ್ ಮಾಡಕ್ 100% ಬೇಸಿದ ಆರಕ್ ಬೇಕ್ರಿ. ಈ ರೊಟ್ಟಿ ಪಲ್ಯ ಅನ್ನ ತಿಂತೀವಲ್ಲ ಅದಕ್ಕೆ ನಮ್ಮ 100% ಪ್ರಾಣ ಶಕ್ತಿ 100ಕ್ಕೆ 100 ಎಫರ್ಟ್ ಹಾಕುದೇ ಜೀರ್ಣಕ್ರಿಯೆಗೆ. ನಮಗೆ ಡಿಸೀಸ್ ಹೀಲಿಂಗಿಗೆ ಯಾವುದೇ ರೀತಿಯಂತ ಪ್ರಾಣ ಶಕ್ತಿ ಉಳಿಲಿಲ್ಲ ಅಲ್ಲಿ. ಪ್ರಾಕೃತಿಕ ಆಹಾರ ಎಷ್ಟು ಹಗರ್ ಐತೆ ಅಂದ್ರೆ ಜೀರ್ಣಕ್ರಿಯೆಗೆ ಬರೀ 25% ಯೂಸ್ ಆಕೈತಿ. ಇನ್ನು 75 ಕೇರ್ಲ ನಿಮಿಷ ಅದನ್ನೇ ಹೇಳ್ತೇನೆ ನಿಮ್ಮ ಪ್ರಶ್ನೆಗೆ. ಇನ್ನು 75 ಪ್ರಾಣ ಶಕ್ತಿ ಉಳಿತು ನಮ್ಗೆ ಬಾಡಿ ಸೆಲ್ಸ್ ಉಳಿದು ವರ್ಕರ್ಸ್ ಅವ್ರು ಏನ್ ಮಾಡ್ತಾರೆ ಹೇಳ್ರಿ, ಈ ಕೆಮಿಕಲ್ ಡಿಸ್ಟ್ರಾಯ್ಡ್ ಮಾಡುದು. ಆಮೇಲೆ ನಿಮಗೆ ಲೈಫ್ ಸ್ಟೈಲ್ ಡಿಸೀಸ್ ಥೈರಾಯ್ಡ್ ಇರ್ಬೋದು, ಶುಗರ್ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್ ಇದ್ರು ಹೀಲ್ ಮಾಡಕ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಇದೇ ಪ್ರಾಕೃತಿಕ ಆಹಾರಕ್ಕೆ ಆಮೇಲೆ ಬೇಯಿಸಿದಾರಕ್ಕೆ ಇರುವಂತ ಡಿಫ್ರೆನ್ಸ್.